ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ 2025-26 ಸೀರೀಸ್ನ ಮಾಡಲ್ ಕ್ವಶನ್ ಪೇಪರ್ ಏನು ಬಿಟ್ಟಿದ್ದಾರೆ ನಿಮಗೆ ಅಕೌಂಟೆನ್ಸಿ, ಅದಕ್ಕೆ ಸಂಬಂಧಪಟ್ಟಾಗೆ ಸೆಕ್ಷನ್ ಸಿಯಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡುವಂತಹ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿದೆ ನಿಮಗೆ, ಒಂದು ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ ಬಗ್ಗೆ ಹೇಳ್ಕೊಡ್ಬಹುದು ಅಷ್ಟೇ, ಆದರೆ ನೀವು ಕಂಟಿನ್ಯೂಯಸ್ ಆಗಿ ಫಾಲೋ ಮಾಡಬೇಕು. ಸೊ ಈಗಾಗಲೇ ನನ್ನ ಚಾನಲ್ ಬಗ್ಗೆ ಗೊತ್ತಿರುವಂತಹ ಮಕ್ಕಳಿಗೆ ಮಾಡಲ್ ಕ್ವಶನ್ ಪೇಪರ್ 1 ಏನಿದೆ ಅದಕ್ಕೆ ಏನು ಸ್ಟಾರ್ಟಿಂಗಲ್ಲಿ ಏನು ಕ್ವಶನ್ಸ್ ಇರುತ್ತೆ, ನಿಮ್ಮ ಪಾರ್ಟ್ ಬಿ ವರೆಗೂ 2 ಮಾರ್ಕ್ಸ್ವರೆಗೂ ಏನೇನು ಕ್ವಶನ್ಸ್ ಇರುತ್ತೆ ಅದೆಲ್ಲವೂ ಕೂಡ ಡೀಟೇಲ್ ಆಗಿ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಬೇಕು, ಓಕೆನಾ? ಮಾಡಲ್ ಕ್ವಶನ್ ಪೇಪರ್ 1 ಆಗಿರಬಹುದು, ಮಾಡಲ್ ಕ್ವಶನ್ ಪೇಪರ್ 2 ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ 3 ಆಗಿರ್ಬೋದು, ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿ. ಸೊ ಸದ್ಯದಲ್ಲೇ ಎಕ್ಸಾಮ್ ಬರ್ತಾ ಇದೆ. ಮಾಡಲ್ ಕ್ವಶನ್ ಪೇಪರಲ್ಲಿರುವಂತಹ 6 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಆಗಿರ್ಬೋದು, 12 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಆಗಿರ್ಬೋದು, ಸಾಲ್ವ್ ಮಾಡ್ತಾ ಹೋಗಬೇಕು. ಹಾಗಾಗಿ ಇನ್ನು ಲೆಕ್ಕಗಳನ್ನ ಕಲಿಯೋದಷ್ಟೇ ನಮಗೆ ಕೆಲಸ. ಈಗ ಸದ್ಯಕ್ಕೆ ಮಾಡಲ್ ಕ್ವಶನ್ ಪೇಪರ್ 3ಯಲ್ಲಿ ಇರುವಂತಹ ಸೆಕ್ಷನ್ ಸಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವಾಗ ನಿಮಗೆ ಕಾಮನ್ ಆಗಿ ಗೊತ್ತಿದೆ, ಪಾರ್ಟ್ ಸಿಯಲ್ಲಿ ಸೆಕ್ಷನ್ ಸಿಯಲ್ಲಿ ಫಸ್ಟ್ ಕ್ವಶನ್ನು ಪ್ರಾಡಕ್ಟ್ ಮೆಥಡು ಇಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಕೇಳ್ತಾರೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಪ್ರಾಡಕ್ಟ್ ಮೆಥಡು ಇಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಏನಿದೆ ಅದು ಕೇಳ್ತಾರೆ. ಇವಾಗ ಪ್ರಾಡಕ್ಟ್ ಮೆಥಡು ಈಸಿಯಾಗಿ 6 ಮಾರ್ಕ್ಸ್ನ ನೀವು ತೊಗೊಂಡ್ಬಿಡ್ತೀರಿ, ನಿಮಗೂ ಬರುತ್ತೆ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸು ಅಪ್ರಾಪ್ರಿಯೇಷನ್ ಅಕೌಂಟ್ ಕೂಡ ಒಂದು ಹಂತಕ್ಕೆ ಮಾಡೇ ಬಿಡ್ತೀರಿ ನೀವು. ಯಾಕಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರುತ್ತೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರುತ್ತೆ, ಸ್ಯಾಲರಿ ಇರುತ್ತೆ, ಕಮಿಷನ್ ಇರುತ್ತೆ. ಈ ಕಡೆ ನೆಟ್ ಪ್ರಾಫಿಟ್ ಬರೀತೀರಿ, ಡ್ರಾಯಿಂಗ್ಸ್ ಬರೀತೀರಿ, ಈ ಕಡೆ ಉಳಿದಿದ್ದೆಲ್ಲ ಕ್ಯಾಪಿಟಲು ಸ್ಯಾಲರಿ ಎಲ್ಲ ಬರ್ಕೊಂಡು ಹೋಗ್ತೀರಿ. ಆಲ್ಮೋಸ್ಟ್ ಮಾಡೇ ಬಿಡ್ತೀರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು. ಸೊ ಇನ್ನು ಮಾಡಲ್ ಪೇಪರ್ 1 ಮತ್ತು 2 ಅಲ್ಲಿ ಒಂದರಲ್ಲಿ ಪ್ರಾಡಕ್ಟ್ ಮೆಥಡ್ ಇದೆ, ಒಂದರಲ್ಲಿ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಮಾಡಲ್ ಕ್ವಶನ್ ಪೇಪರ್ 3 ಯಾಕೆ ತೊಗೊಂಡಿರೋದು ಅಂತ ಹೇಳಿದ್ರೆ, ಇಲ್ಲೂ ಕೂಡ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟೇ ಕೇಳಿರೋದು. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟೇ ಕೇಳಿದ್ದಾರೆ. ಆದರೆ ಕ್ವಶನನ್ನು ಓದಿದ ತಕ್ಷಣ ನಿಮಗೆ ಟೆನ್ಷನ್ ಆಗುತ್ತೆ. ಯಾಕೆ? ಇಲ್ಲಿ ನೋಡಿದ್ರೆ ರೇಷಿಯೋ ಕೊಟ್ಟಿದ್ದಾರೆ, ಇಲ್ಲೇನೋ 1/6 ಶೇರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ವಿಲ್ ನಾಟ್ ಬಿ ಪ್ರಾಫಿಟ್ ವಿಲ್ ನಾಟ್ ಬಿ ಲೆಸ್ ದ್ಯಾನ್ ಅಂತ ಹೇಳ್ಕೊಂಡು ಏನೋ ಒಂದು 50,000 ಅಮೌಂಟ್ ಕೊಟ್ಟಿದ್ದಾರೆ. ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮು 1,80,000 ಅಂತ ಕೊಟ್ಟಿದ್ದಾರೆ. ನೋಡಿದ್ರೆ ಇಲ್ಲಿ ಒಂದು ವರ್ಡು ನಮಗೆ ಸಿಕ್ಕಿಬಿಡ್ತು, ಇದು ಗ್ಯಾರಂಟಿ. ಅಲ್ಲಿಗೆ ನಿಮಗೆ ಅರ್ಥ ಆಯಿತು, ಓಹೋ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟೇ. ಯಾಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಸ್ಯಾಲರಿ, ಕಮಿಷನ್ನು ಕಾಣ್ತಾ ಇಲ್ಲ ಅಂತ ಹೇಳಿದರೆ ಇದು ಗ್ಯಾರಂಟಿ ಪ್ರಾಬ್ಲಮ್ಮು. ಈ ಪ್ರಾಬ್ಲಮ್ಮು ಕೂಡ ಆ್ಯಸ್ ಇಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಹೇಗೆ ಕಾಲಮ್ ಹಾಕ್ಕೊಳ್ತೀವೋ ಹಾಗೇ ಕಾಲಮ್ ಹಾಕ್ಕೊಳ್ಳೋದು. ಬಟ್ ಬರೆಯೋ ಮೆಥಡು ಸ್ವಲ್ಪ ಚೇಂಜ್ ಆಗುತ್ತೆ. ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಕೊಟ್ಟಿರುವಂತಹ ಪ್ರಾಬ್ಲಮ್ಮಲ್ಲಿ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿರ್ತಾರೆ. ಏನು ಇನ್ಫಾರ್ಮೇಷನ್ನು? ಪಾರ್ಟ್ನರ್ಸ್ ಯಾರು ಅಂತ ಕೊಟ್ಟಿರ್ತಾರೆ, ಅವರ ರೇಷಿಯೋ ಎಷ್ಟು ಅಂತ ಕೊಟ್ಟಿರ್ತಾರೆ, ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಂಡಿರೋ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಹೊಸ ಪಾರ್ಟ್ನರಿಗೆ, ಈಗ ಹೊಸ ಪಾರ್ಟ್ನರ್ ಬಿಸ್ನೆಸ್ಸಿಗೆ ಬಂದ ತಕ್ಷಣ ಅವನಿಗೆ ಏನು ಕೊಡಬೇಕು? ಪ್ರಾಫಿಟ್ ಕೊಡಬೇಕು. ಪ್ರಾಫಿಟ್ಟು ಎಷ್ಟು ಕೊಡಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ. ಅವನು ಬರೋದಕ್ಕಿಂತ ಮುಂಚೆ ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ ಎಷ್ಟಿದೆ ಅನ್ನೋದನ್ನು ಕೊಟ್ಟಿರ್ತಾರೆ. ಗ್ಯಾರಂಟಿ ಏನು ಮಾತಾಡಿರ್ತೀವಿ ಆ ಅಮೌಂಟು ಅವನಿಗೆ ಕೊಟ್ಟರೋ ಇಲ್ವೋ, ಕೊಟ್ಟಿಲ್ಲ ಅಂದರೆ ಓಲ್ಡ್ ಪಾರ್ಟ್ನರ್ಸು ಅವರ ಪಾರ್ಟಲ್ಲಿ ಕೊಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನು ನೀವು ಪಾರ್ಟ್ನರ್ಶಿಪ್ಪಲ್ಲಿದ್ದೀವಿ ಅಂತ ಅಂದ್ಕೊಳ್ಳಿ. ನಾನು ನೀವು ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ನಮ್ಮ ಬಿಸ್ನೆಸ್ಸಿನ ಪ್ರಾಫಿಟು 1,80,000 ಇದೆ. ನಮ್ಮಿಬ್ಬರು ರೇಷಿಯೋ 3:2 ಇದೆ ಅಂತ ಅಂದ್ಕೊಳ್ಳಿ. ಆದರೆ ಥರ್ಡ್ ಪರ್ಸನ್ ಎಕ್ಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಬಂದ. ಅವನು ಬಂದ ತಕ್ಷಣ ಸುಮ್ಮನೆ ಪಾರ್ಟ್ನರ್ಶಿಪ್ಪಿಗೆ ಸೇರಿಸ್ಕೊಳಕ್ಕಾಗತ್ತಾ? ಅವನಿಗೆ ಏನು ಕೊಡಬೇಕಂತೆ? 50,000 ರೂಪಾಯಿ ಪ್ರಾಫಿಟ್ ಕೊಡಬೇಕಂತೆ. ಅವನದು ಶೇರ್ ಎಷ್ಟು? 1/6. ನೀವು ನಮ್ಮ ಹತ್ರ ಇರೋ ಪ್ರಾಫಿಟ್ ಎಷ್ಟು? 1,80,000. ಅದರಲ್ಲಿ 1/6 ತೆಗೆದ್ರೆ 50,000 ಬಂದರೆ ಓಕೆ, ಬಂದಿಲ್ಲ ಅಂದರೆ ಏನು ಮಾಡಬೇಕು? ಬೈ ಚಾನ್ಸ್ 30 ಬಂತು ಅಂತ ಅಂದ್ಕೊಳ್ಳಿ. ಅವಾಗ ಅವನಿಗೆ ಎಷ್ಟು ಕೊಡಬೇಕು? ಹೊಸ ಪಾರ್ಟ್ನರಿಗೆ 50,000 ಕೊಡಬೇಕು. ಈಗ ಅವನ ಪಾಲು ಸಿಕ್ಕಿದ್ದೆಷ್ಟು? 30,000. ಇನ್ನು 20,000 ಯಾರು ಕೊಡಬೇಕು? ನಾನು ನೀವು ಸೇರಿಬಿಟ್ಟು ಕೊಡಬೇಕು. ಇಲ್ಲ ನಾನು ಒಬ್ಬಳೇ ಕೊಡಬೇಕು, ಇಲ್ಲ ನೀವು ಒಬ್ಬರೇ ಕೊಡಬೇಕು. ಅದು ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈಕ್ವಲ್ ಆಗಿ ಕೊಡಬೇಕು, ಏನು ಕೊಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಇಲ್ಲೂ ಕೂಡ ಪ್ರಾಬ್ಲಮ್ಮು ಸಂಜು ಮಂಜು ಈಕ್ವಲಿ ಆಗಿ
ಕೊಡಬೇಕು ಅಂತಲೇ ಮೆನ್ಷನ್ ಮಾಡಿದ್ದಾರೆ. ನಾನು ಸಂಜು, ನೀವು ಮಂಜು ಅಂದ್ಕೊಂಡ್ರೆ ನಾವಿಬ್ಬರು ಅವನಿಗೆ ಕೊಡಬೇಕಾಗಿದ್ದೆಷ್ಟು 50,000, ಅವನು ಪಾಲು ಸಿಕ್ಕಿದ್ದೆಷ್ಟು ಅವನಿಗೆ 30,000, ಇನ್ನು 20,000ನ ನಾನು 10,000, ನೀವು 10,000 ಅವನಿಗೆ ಕೊಡಲೇಬೇಕು, ಇಲ್ಲಾಂದ್ರೆ ಅವನು ಸುಮ್ಮನಿರಲ್ಲ, ಅವನು ಕೂಡ ಪಾರ್ಟ್ನರೇ. ಸೊ ಈ ರೀತಿ ಥಾಟ್ಗಳನ್ನ ತಲೆಯಲ್ಲಿಟ್ಕೊಂಡು ಮಾಡುವಂತಹ ಪ್ರಾಬ್ಲಮ್ ಒಂದು ಹಂತಕ್ಕೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಹಾಗಾದರೆ ನಾವು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡಿಬಿಡೋಣ, ಅವಾಗ ನಿಮಗೆ ಇನ್ನೂ ಕೂಡ ಐಡಿಯಾ ಬರುತ್ತೆ. ಓಕೆ ಅಲ್ವಾ? ಹಾಗಾದರೆ ಇಲ್ಲಿ ನೋಡಿ, ಇವಾಗ ನಿಮಗೆ ಇನ್ನೊಂದು, ಇದು ಇವಾಗ ಸದ್ಯಕ್ಕೆ ಇವತ್ತು ಡೇಟು 14/1/2026. ಈ ಡೇಟಿಗೆ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಆದ ನಂತರ ಈ ಪ್ರಾಬ್ಲಮ್ ಬರುತ್ತೆ, ಅದ್ರ ನೆಕ್ಸ್ಟು 24 ಬರುತ್ತೆ, ಅದ್ರ ನೆಕ್ಸ್ಟು 25 ಬರುತ್ತೆ. ಅದೇ ರೀತಿಯಾಗಿ 1 by 1 ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ನಿಮಗೆಲ್ಲ ವೀಡಿಯೋನು ಸಿಗುತ್ತೆ. ನಾನು ಹೇಗೆ ಮೆನ್ಷನ್ ಮಾಡಿರ್ತೀನಿ ತಮ್ಮನೇಲಿ ನಿಮಗೆ ಗೊತ್ತಾಗೋಗುತ್ತೆ ಹೇಗೆ ಮೆನ್ಷನ್ ಮಾಡಿರ್ತೀನಿ ಅಂತ ಹೇಳಿದ್ರೆ, ಮಾಡಲ್ ಪೇಪರ್ 3ನೋ, ಮಾಡಲ್ ಪೇಪರ್ 2ನೋ, ಮಾಡಲ್ ಪೇಪರ್ 1ನೋ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪಾರ್ಟ್ ಸಿನೋ ಪಾರ್ಟ್ ಡಿನೋ ಅನ್ನೋದನ್ನು ಮೆನ್ಷನ್ ಮಾಡಿರ್ತೀನಿ. ಅದ್ರ ಜೊತೆಗೆ ಕ್ವಶನ್ ನಂಬರ್ ಏನಿದೆ ಅದು ಕೂಡ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದೀನಿ ಕ್ವಶನ್ ನಂಬರ್ 22. ಇದರಲ್ಲಿ ನೀವು ಹುಡ್ಕೊಂಡು ಹೋಗ್ಬೋದು. ಸೊ ಈಗ 2025-26 ಮಾಡಲ್ ಪೇಪರ್ 3 ಪಾರ್ಟ್ ಸಿಯಲ್ಲಿ ಕ್ವಶನ್ ನಂಬರ್ 22ಗೆ ಆನ್ಸರ್ ಅಂತ ಹೇಳಿದ್ರೆ ಇದಾಗುತ್ತೆ. 23ಗೆ ಆನ್ಸರ್. ಇದೇ ರೀತಿ ನಾನಿಲ್ಲಿ ಟೈಟಲ್ ಕಾರ್ಡ್ ಏನಿದೆ ಇದನ್ನು ಹಾಕಿರ್ತೀನಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಫಸ್ಟು ನಾವೇನು ಮಾಡೋಣ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಾಲಮ್ನ ಹಾಕ್ಕೊಳ್ಬೇಕು. ಕಾಲಮ್ ಹಾಕೋದು ಮಾತ್ರ ತುಂಬ ಇಂಪಾರ್ಟೆಂಟು ಮಕ್ಕಳೇ. ಸಾದಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನಿಗೂ ಇದೇ ಕಾಲಮ್ಮು, ಗ್ಯಾರಂಟಿಗೂ ಇದೇ ಫಾರ್ಮ್ಯಾಟ್, ಅದಕ್ಕೂ ಇದೇ ಫಾರ್ಮ್ಯಾಟು, ಇದಕ್ಕೂ ಇದೇ ಫಾರ್ಮ್ಯಾಟ್. ಓಕೆ ಅಲ್ಲ? ಫಸ್ಟು ಡೆಬಿಟು ಕ್ರೆಡಿಟು ಅಂತ 2 ಸೈಡ್ ಬರೀಲೇಬೇಕು. ಬರ್ಕೊಂಡ್ರಾ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೆಡ್ಡಿಂಗ್ ಬರ್ಕೊಂಡ್ರಾ? ಅದಾದ ನಂತರ 4 ಕಾಲಮ್ ಡಿವೈಡ್ ಮಾಡ್ಕೊಳ್ಬೇಕು. ಪರ್ಟಿಕ್ಯುಲರ್ಸು ಅಮೌಂಟು. ಇವಾಗ ನಿಮಗೆ ಡೌಟು, ಈ ಕಡೆ ಯಾಕೆ ಮೇಡಮ್ ಜಾಸ್ತಿ ಇಟ್ಕೊಂಡಿದ್ದಾರೆ ಜಾಗನ, ಈ ಕಡೆ ಯಾಕೆ ಕಡಿಮೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಗ್ಯಾರಂಟಿಯಲ್ಲಿ ಕ್ರೆಡಿಟ್ ಸೈಡು ನೆಟ್ ಪ್ರಾಫಿಟ್ನೊಂದು ಬರೆಯೋದು ಬಿಟ್ಟು ಬೇರೆ ಏನು ಇನ್ಫಾರ್ಮೇಷನು ಕ್ರೆಡಿಟ್ ಸೈಡ್ ಬರಲ್ಲ. ಬಟ್ ನೀವು ಸಾದಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡಿದ್ರೆ ಇಲ್ಲಿ ನೆಟ್ ಪ್ರಾಫಿಟ್ ಬರ್ತಾಯಿತ್ತು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರ್ತಿತ್ತು, 2 ಕ್ಯಾಲ್ಕುಲೇಷನ್ ಬರ್ತಾಯಿತ್ತು. ಹಾಗಾಗಿ ನಾನು ಜಾಗ ಬಿಟ್ಕೊಳ್ತಾ ಇದ್ದೆ. ಇಲ್ಲಿ ನೆಟ್ ಪ್ರಾಫಿಟ್ ಬಿಟ್ಟರೆ ಬೇರೆ ಏನೂ ಬರಲ್ಲ. ಅಲ್ಲೇ ಸಿಕ್ಕೋಯ್ತು ನಿಮಗೆ 1 ಮಾರ್ಕ್, 6ಅಲ್ಲಿ 1 ಮಾರ್ಕ್ ಸಿಕ್ಕೋಯ್ತು. ಯಾಕಂದರೆ ಇಲ್ಲಿ ನೆಟ್ ಪ್ರಾಫಿಟ್ ಬಿಟ್ಟರೆ ಏನೂ ಬರಲ್ಲ ಕ್ರೆಡಿಟ್ ಸೈಡ್ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಉಳಿದಿರೋದು ಯಾವ ಸೈಡ್ ಬರುತ್ತೆ? ಅಫ್ಕೋರ್ಸ್ ಡೆಬಿಟ್ ಸೈಡ್ ಬರುತ್ತೆ. ಹಾಗಾದರೆ ನಾವು ಲೇಟ್ ಮಾಡೋದು ಬೇಡ, ಕ್ವಶನಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ, ಆನ್ಸರ್ ಮಾಡ್ತಾ ಹೋಗೋಣ. ಓಕೆ ಅಲ್ವಾ? ಫಸ್ಟು ನಾನೊಂದು ರಫ್ ವರ್ಕ್ ಕೊಟ್ಕೊಂಡ್ಬಿಡ್ತೀನಿ, ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ರಫ್ ವರ್ಕ್ ಕೊಟ್ಟರೆ. ಫಸ್ಟು ನೋಡ್ಕೊಳ್ಳಿ, ಸಂಜು ಆ್ಯಂಡ್ ಮಂಜು ಆರ್ ಪಾರ್ಟ್ನರ್ಸ್. ಓಕೆನಾ? ಬರ್ಕೊಬಿಡೋಣ. ಸಂಜು ಮಂಜು ಆರ್ ಪಾರ್ಟ್ನರ್ಸ್, ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ ಎಷ್ಟು? 3:2. ಗಮನ ಇಟ್ಟು ನೋಡಿ, 3:2 ಅಂದರೆ 3/5, ಇವನು 2/5. ಕರೆಕ್ಟಾ ಮಕ್ಕಳೇ? ನೆಕ್ಸ್ಟು ಮುಂದೆ ಬಂದೆ, ಯಾರು ಬಂದು ಸೇರಿಕೊಂಡ್ರು? ಅಂಜು. ದೇ ಅಡ್ಮಿಟ್ ಅಂಜು. ಹಾಗಾದ್ರೆ ಅಂಜು ಹೆಸರು ಬರ್ಕೊಳ್ಳೋಣ. ದೇ ಅಡ್ಮಿಟ್ ಅಂಜು ಫಾರ್ 1/6 ಶೇರ್ ಅಂತೆ. ಎಷ್ಟು ಶೇರು? 1/6 ಶೇರು. ಇವ್ರದ್ದು 3/5, ಇವ್ರದ್ದು 2/5, ಇವ್ರದ್ದು 1/6 ಆಯಿತು. ನೆಕ್ಸ್ಟು, ಇನ್ ಎ ಪ್ರಾಫಿಟ್ ಆ್ಯಂಡ್ ಗ್ಯಾರಂಟಿಡ್ ದಟ್ ಹರ್ ಶೇರ್ ಆಫ್ ಪ್ರಾಫಿಟ್ ವಿಲ್ ನಾಟ್ ಬಿ ಲೆಸ್ ದ್ಯಾನ್ 50,000. ಈ ವರ್ಡ್ ಕರೆಕ್ಟ್ ನೋಡ್ಕೊಳ್ಳಿ. ಗ್ಯಾರಂಟಿ ಆಗಿರೋ ಅಮೌಂಟ್ ಎಷ್ಟು? 50,000. ಈಗ ಹೇಳಿ, ಎಷ್ಟು ಕೊಡಬೇಕು ಅಂತ ಗ್ಯಾರಂಟಿ ಆಗಿದೆ ಅಂಜುಗೆ? 50,000 ರೂಪಾಯಿ ಕೊಡಬೇಕು ಅಂತ ಗ್ಯಾರಂಟಿ ಆಗಿದೆ. ಫಿನಿಶ್. ನೆಕ್ಸ್ಟ್ ಮುಂದೆ ಬನ್ನಿ. ದ ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ ಎಷ್ಟು? 1,80,000. ಟೋಟಲ್ ಪ್ರಾಫಿಟ್ ಎಷ್ಟಿದೆ? ಇಲ್ಲಿ ನಾನು ಬರ್ಕೊಳ್ತೀನಿ. ಟೋಟಲ್ ಪ್ರಾಫಿಟ್ಟು 1,80,000 ಇದೆ. ಕರೆಕ್ಟಾ? ಈ 1,80,000ಅಲ್ಲಿ ನೋಡಿ, 1,80,000 ಆ್ಯಂಡ್ ಅಫ್ಕೋರ್ಸ್ ಇವಳದು 1/6 ಇದೆಯಲ್ಲ ಇಲ್ಲಿ ಅಂಜುದು, ಅವಳಿಗೂ ಕೂಡ 1,80,000. ಸೊ ನಾವು ಕ್ಯಾಲ್ಕುಲೇಟ್ರಲ್ಲಿ 1,80,000 ಮೇಲೆ 3 ಜನದ್ದು ಪಾಲು ತೆಗೆದ್ರೆ ಎಷ್ಟೆಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋದು. ಅವಳ ಪಾಲು ಅವಳಿಗೆ ಸಿಕ್ತಾ? ಬಿಟ್ಬಿಡೋದು. ಸಿಕ್ಕಿಲ್ಲ, ನಾವಿಬ್ಬರು ಹಂಚೋದು. ಸಂಜು ಮಂಜು ಹಂಚೋದು. ಅಷ್ಟೇ ಸಿಂಪಲ್. ಹಾಗಾದರೆ ಲೆಕ್ಕನ ಇಷ್ಟೇ ಸಿಂಪಲ್ ನೋಡಿ, ವೆರಿ ವೆರಿ ಈಸಿ. ಬಟ್ ಕ್ಯಾಲ್ಕುಲೇಟ್ ಮಾಡುವಾಗ ಸ್ವಲ್ಪ ತಲೆಯಲ್ಲಿರಬೇಕು. ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮಗೆ? ಯಾರು ಬರ್ತಾರೆ, ಯಾರು ಕೊಡಬೇಕು, ಅಷ್ಟು ಅಮೌಂಟ್ ಸಿಕ್ಕಿದ್ರೆ ಏನು ಮಾಡಬೇಕು, ಸಿಕ್ಕಲಿಲ್ಲ ಅಂದರೆ ಯಾರು ಕೊಡಬೇಕು, ಈಕ್ವಲ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಾನು ಈ ಸೈಡ್ ಬರಿತಾ ಇದ್ದೀನಿ, ಬೈ ನೆಟ್ ಪ್ರಾಫಿಟ್. ಓಕೆ ಅಲ್ಲ ಮಕ್ಕಳೇ? ನೆಟ್ ಪ್ರಾಫಿಟ್ ಎಷ್ಟಿದೆ ಬರಿತೀನಿ ನಾನು, 1,80,000. ಫಿನಿಶ್, ಮುಗೀತು. ಇವಾಗ ಈ ಸೈಡ್ ಬರೋಣ. ಈ ಸೈಡಲ್ಲಿ ಏನಂತ ತೊಗೊಳ್ತೀವಿ? 2. ಕರೆಕ್ಟಾ? 2.
ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಇರುವಂತಹ ಪ್ರಾಫಿಟ್ ಎಷ್ಟು? 1,80,000. ಆ ಪ್ರಾಫಿಟನ್ನು ನಾವೆಲ್ಲರಿಗೂ ಕೂಡ ಏನು ಮಾಡೋಣ? ಟ್ರಾನ್ಸ್ಫರ್ ಮಾಡೋಣ. ಟ್ರಾನ್ಸ್ಫರ್ಡ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಯಾರ್ಯಾರಿಗೆ ಅನ್ನೋದು ನಾವು ಇವಾಗ ಹಾಕ್ತಾ ಹೋದರೆ ಆಯಿತು. ನೀವು ಇಲ್ಲಿ ಬ್ರಾಕೆಟಲ್ಲಿ ಬೇಕಾದರೆ P&L ಅಕೌಂಟ್ ಅಂತ ಬರ್ಕೊಳ್ಬಹುದು, ಬರೀಲಿಲ್ಲ ಅಂದರೂ ಓಕೆನಾ. ಈಗ ಹೇಳಿ, ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಯಾರ್ಯಾರಿಗೆ ಮಕ್ಕಳೇ? ಫಸ್ಟ್ ಒನ್ನು ಸಿಂಪಲ್ಲು, ಅವ್ರು ಕೊಟ್ಟಿರೋ ಹೆಸರು ಸಂಜು. ನೋಡಿ ಸಂಜು, ಒಂದು 4 ಲೈನಷ್ಟು ಗ್ಯಾಪ್ ಬಿಡಿ. ಎರಡನೇದು ಬರ್ಕೊಳ್ಳಿ ಮಂಜು. 4-5 ಲೈನ್ ಬಿಡಿ, ಲೈನ್ಸ್ ಇದ್ದರೆ ಮಂಜು. ಮೂರನೇ ನೇಮ್ ಯಾರು? ಅಂಜು. ಓಕೆನಾ? ಸಂಜು, ಮಂಜು, ಅಂಜು. ಓಕೆ ಅಲ್ಲ? ಇವಾಗ ಪ್ರಾಫಿಟ್ ಇರೋದು ಎಷ್ಟು ಬರ್ಕೊಳ್ಳೋಣ? ಎಲ್ರಿಗೂ ಈಕ್ವಲ್ಸ್ ಹಾಕಿ. ಈಗ ಹೇಳಿ ಪ್ರಾಫಿಟ್ ಎಷ್ಟಿದೆ? ಇಲ್ಲಿ ಬರ್ದಿದ್ದೀರಲ್ಲ, ಇದೇ ಪ್ರಾಫಿಟ್ ಎಷ್ಟಿದೆ? 1,80,000. ಎಲ್ರಿಗೂ 1,80,000 ಬರುತ್ತೆ. ಯಾಕಂದರೆ ಅದನ್ನು ತಾನೇ ಹಂಚ್ಕೊಳ್ಬೇಕು 3 ಜನನು. ಬೇರೆ ಅಮೌಂಟ್ ಹಂಚ್ಕೊಳಕ್ಕಾಗತ್ತಾ? ಇಲ್ಲ, ಪ್ರಾಫಿಟನ್ನೇ ಹಂಚ್ಕೊಳ್ಬೇಕು. 1,80,000. ಓಕೆನಾ? ಸೊ 1,80,000 ಅಂತ ಹೇಳಿದ್ರೆ ಈಗ ರೇಷಿಯೋ ಬೇಕು. ಸಂಜು ಮಂಜು ರೇಷಿಯೋ ಎಷ್ಟಂತ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ? 3:2 ಅಂತ ಕೊಟ್ಟಿದ್ದಾರೆ. ನಾನೇನು ಮಾಡ್ತೀನಿ? 3/5 2/5. ಓಕೆನಾ? ಆದರೆ ಬರ್ಕೊಂಡಾದ್ರ ಮೇಲೆ ಈಗ ಡೌಟ್ ಬರುತ್ತೆ. ಆದರೆ ಇಲ್ಲಿ ಅಂಜುಗೆ 1/6 ಅಂತ ಇದೆಯಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಅಂಜುಗೆ ಏನಿದೆ? 1/6 ಇದೆಯಲ್ಲ. ಅಂದರೆ ಇವಾಗ ಹೊಸ ಪಾರ್ಟ್ನರ್ ಬಂದ್ರ ಮೇಲೆ ರೇಷಿಯೋ ಚೇಂಜ್ ಆಗಿದೆ. 5 ಇಲ್ಲ ಇವಾಗ ರೇಷಿಯೋ. ಇವಾಗ ಏನಾಗಿದೆ? ರೇಷಿಯೋ ಚೇಂಜ್ ಆಗಿದೆ. ನಾನಿಲ್ಲಿ ಬರ್ಕೊಳ್ತೀನಿ. 3:2 ಇದ್ದಿದ್ದು ಈಗ ಅಂಜು ಬಂದ್ರ ಮೇಲೆ ಮತ್ತು 1 ಆ್ಯಡ್ ಆಗಿದೆ. ಅಲ್ಲಿಗೆ 3, 2, 5 1 6 ಆಗುತ್ತೆ. ಸೊ ನಾವೇನು ಮಾಡ್ಕೊಳ್ಬೇಕು? 3/6 2/6. ಯಾಕೆ 6 ಬಂತು ಅನ್ನೋದು ಗೊತ್ತಿರಬೇಕು. ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಲ್ಡ್ ರೇಷಿಯೋ ಎಷ್ಟಾಗಿತ್ತು? 3:2 ಆಗಿತ್ತು. ಆಮೇಲೆ ಅಂಜು ಬಂದಲು 1/6ಗೆ ಬಂದಲು. ಸೊ ಇವಾಗ ನೋಡಿ 3, 2, 5 1 6 ಆಗುತ್ತಲ್ಲ. ಸೊ 2/6 3/6 6 ಆಗುತ್ತೆ. ಓಕೆನಾ? ಆ ರೇಷಿಯೋದಲ್ಲೇ ತೊಗೊಳ್ಬೇಕು. ಈಗ ನೀವೇನು ಮಾಡಿ ಕ್ಯಾಲ್ಕುಲೇಟ್ರಲ್ಲಿ 1,80,000ನ 3/6 ಮಾಡಿದ್ರೆ ಎಷ್ಟು ಬರುತ್ತೆ? 1,80,000ಅಲ್ಲಿ 2/6 ಮಾಡಿದ್ರೆ ಎಷ್ಟು ಬರುತ್ತೆ? 1,80,000ಅಲ್ಲಿ 1/6 ಎಷ್ಟು ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ. ಫಸ್ಟು 1,80,000 ಇಂಟು 3/6 ಅಂತ ಹೇಳಿದ್ರೆ ಎಷ್ಟು ಬಂತು? 90,000. ನೋಡಿ 90,000 ಬಂತು. ಸೇಮ್ ಟು ಸೇಮ್ 1,80,000 ಇಂಟು 2/6 2/6 ಅಂತ ಹೇಳಿದ್ರೆ ಎಷ್ಟು ಬಂತು? 60,000 ಬಂತು. ನೆಕ್ಸ್ಟು ಸೇಮ್ ಟು ಸೇಮ್ 1,80,000 ಇಂಟು 1/6 ಅಂತ ಹೇಳಿದ್ರೆ ಎಷ್ಟು ಬಂತು? 30,000 ಬಂತು. ನೋಡಿ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ? 30,000 ಬಂದಿದೆ ಇವಾಗ ಅಮೌಂಟು. ನೋಡಿ ಎಲ್ಲ ಇನ್ನರ್ ಕಾಲಮಲ್ಲಿ ಯಾಕೆ ಬರ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇವಾಗ ಇಲ್ಲಿ ಕರೆಕ್ಟ್ ನಿಮಗೆ ಲೆಕ್ಕ ಗೊತ್ತು. ಅಂಜು ಅಲ್ವಾ ಹೊಸ ಪಾರ್ಟ್ನರು. ಈಗ ಅಂಜುದು ಅಮೌಂಟ್ ಎಷ್ಟು ಬಂದಿದೆ? 30,000 ಬಂದಿದೆ. ಬಟ್ ಅಂಜುಗೆ ನಾವು ಎಷ್ಟು ಕೊಡಬೇಕು ಅಂತ ಹೇಳ್ಕೊಂಡು ಆಲ್ರೆಡಿ ಗ್ಯಾರಂಟಿ ಆಗಿದೆ 50,000. ಅವಳಿಗೆ ಇಲ್ಲಿ ಸಿಕ್ಕಿರೋದೆಷ್ಟು? 30,000. ಹಾಗಾದರೆ ನಾವಿನ್ನು ಎಷ್ಟು ಕೊಡಬೇಕು? 20,000 ನಾವೇ ಕೊಡಬೇಕು. 20,000ನ ಯಾರ್ಯಾರು ಕೊಡಬೇಕು? ಉಳಿದಿರೋ 2 ಪಾರ್ಟ್ನರ್ಗಳು ಕೊಡಬೇಕು. 20,000 ಅಂಜುಗೆ ಬ್ಯಾಲೆನ್ಸು. ಅಂದರೆ ಅವಳ ಶೇರು 1,80,000 ಪ್ರಾಫಿಟಲ್ಲಿ ಅವಳ ಶೇರು 30,000 ಅಷ್ಟೇ ಸಿಕ್ಕಿದೆ. 50,000 ಕೊಡಬೇಕು ಅಂತ ಮಾತಾಗಿತ್ತು. 30,000 ಹೆಂಗಿದ್ರೊಳಗೆ ಸಿಕ್ಕೇ ಸಿಗುತ್ತೆ. ಇನ್ನು 20,000 ರೂಪಾಯಿ ಶಾರ್ಟೇಜ್ ಬಂತು. ಆ 20,000ನ ಯಾರ್ಯಾರು ಕೊಡಬೇಕು? ಸಂಜು ಮಂಜು ಕೊಡಬೇಕು. ಹೇಗೆ ಕೊಡಬೇಕು? ರೇಷಿಯೋ ಪ್ರಕಾರ ಕೊಡಬೇಕು ಅಥವಾ ಈಕ್ವಲ್ ಆಗಿ ಕೊಡಬೇಕು ಅಂತ ಹೇಳ್ಕೊಂಡು ನೋಡ್ಕೊಳ್ಬೇಕು. ಸಂಜು ಮಂಜು ಗ್ಯಾರಂಟಿ ಈಸ್ ಗಿವನ್ ಬೈ ಸಂಜು ಆ್ಯಂಡ್ ಮಂಜು ಈಕ್ವಲಿ ಅಂತ ಹೇಳಿದ್ರು 1:1 ರೇಷಿಯೋ ಈಕ್ವಲ್ ಆಗಿ ಕೊಡೋದು. ಈಗ 20,000ನ ಈಕ್ವಲ್ ಆಗಿ ಶೇರ್ ಮಾಡಿದಾಗ ಎಷ್ಟೆಷ್ಟು ಬರುತ್ತೆ? 10,000 ಬರುತ್ತೆ. ಕರೆಕ್ಟಾ? ನಾನಿಲ್ಲಿ ಏನು ಮಾಡ್ತೀನಿ? -10,000 ಸಂಜುಗೆ, -10,000 ಮಂಜುಗೆ ಮಾಡ್ತೀನಿ. ಕರೆಕ್ಟ್ ಆಯ್ತಾ ಮಕ್ಕಳೇ? ಈಗ 90ರಲ್ಲಿ 10,000 ಹೋದರೆ ಎಷ್ಟು ಉಳೀತು? 80,000 ರೂಪಾಯಿ ಉಳೀತು. ಅಂದರೆ ಸಂಜುವಿನ ನಿಜವಾದ ಪ್ರಾಫಿಟ್ಟು 80. ಸಂಜುಗೆ 90,000 ಸಿಕ್ಕಿತ್ತು. ಆದರೆ 10,000 ಯಾರಿಗೆ ಕೊಟ್ಟ? ಹೊಸ ಪಾರ್ಟ್ನರಿಗೆ ಕೊಟ್ಟ. ಹಾಗಾಗಿ 80,000 ರೂಪಾಯಿ ಅಷ್ಟೇ ಉಳಿತು. ಮಂಜುದು ರಿಯಲ್ ಅಮೌಂಟ್ ಎಷ್ಟಾಗಿತ್ತು? ಪ್ರಾಫಿಟ್ಟು 60,000 ಆಗಿತ್ತು. ಬಟ್ ಶಾರ್ಟೇಜ್ ಅಮೌಂಟು 10,000ನ ಅಂಜು ಕೊಟ್ಟಿರೋದ್ರಿಂದ ಇವಾಗ ಮಂಜುಗೆ ಉಳಿದಿರೋದು ಎಷ್ಟು ಸಾವಿರ? 50,000 ಮಾತ್ರ. ಇವಾಗ ಅಂಜುಗೆ ಎಷ್ಟು ಸಿಕ್ಕಿತ್ತು? 30,000 ಸಿಕ್ಕಿತ್ತು. ನಾನಿಲ್ಲಿ ಬರ್ಕೊಳ್ತಾ
ಇದ್ದೀನಿ, ಅಂಜುಗೆ 30,000 ಸಿಕ್ಕಿತ್ತು. ಇವಾಗ ಡಿಫಿಷಿಯನ್ಸಿ ಅಮೌಂಟನ್ನು ಕೊಟ್ಟಿದ್ದಾರೆ. ಆ್ಯಡ್ ಡಿಫಿಷಿಯನ್ಸಿ ಅಮೌಂಟ್ ಅಂತ ಕರಿತೀವಿ. ಡಿಫಿಷಿಯನ್ಸಿ ಅಮೌಂಟ್ ರಿಸೀವ್ಡ್ ಫ್ರಮ್. ಓಕೆನಾ? ರಿಸೀವ್ಡ್ ಫ್ರಮ್ ಯಾರಿಂದ ರಿಸೀವ್ ಮಾಡ್ಕೊಂಡಿರೋದು? ರಿಸೀವ್ಡ್ ಫ್ರಮ್ ಸಂಜು ಆ್ಯಂಡ್ ಮಂಜು. ಸಂಜುಯಿಂದ 10,000, ಮಂಜುಯಿಂದ 10,000. ಕರೆಕ್ಟಾ? ಸಂಜುಯಿಂದ 10,000, ಮಂಜುಯಿಂದ 10,000. ಈಗ ಎಷ್ಟಾಯಿತು? 30,000 ಅಂಜುಗೆ ಸಿಕ್ಕಿದ್ದು, 10,000 ಸಂಜು ಕೊಟ್ಟಿದ್ದು, 10,000 ಮಂಜು ಕೊಟ್ಟಿದ್ದು. ಟೋಟಲ್ 50,000 ರೂಪಾಯಿ ಸಿಕ್ತಲ್ಲ. ಮಾತಿನ ಪ್ರಕಾರ ಅಂಜುಗೀಗ 50,000 ಸಿಕ್ತು. ಹಾಗಾದರೆ ಈಗ ಸಂಜುದು ರಿಯಲ್ ಅಮೌಂಟ್ ಎಷ್ಟು ಹೊರಗಡೆ ಬರೀರಿ? 90,000 ಇತ್ತು. 10,000 ಕೊಟ್ಟಿದ್ದಕ್ಕೆ ಸಂಜು ಹತ್ರ ಉಳಿದಿರೋದು ಎಷ್ಟು? ಇವಾಗ ಸಂಜು ಅಂದರೆ ನನ್ನ ಹತ್ರ ಎಷ್ಟು ಉಳಿದಿದೆ? 80 ಉಳಿದಿದೆ. ಮಂಜು ಅಂದರೆ ನೀವು, ನಿಮ್ದು 60,000 ಪ್ರಾಫಿಟ್ ಆಗಿತ್ತು. 10,000 ಅಂಜು ಕೊಟ್ಟರೆ ನಿಮ್ಮ ಹತ್ರ ಇವಾಗ ಎಷ್ಟು ಉಳಿದಿದೆ? ಕರೆಕ್ಟಾಗಿ 50,000. ಸರಿನಾ? ಅಲ್ಲಿಗೆ ಸಂಜು 80, ಮಂಜು 50, ಅಂಜು ಕೂಡ 50. ನೀವು ಮಾಡಿರೋ ಲೆಕ್ಕ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಹೇಳ್ಕೊಂಡು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಮಾಡಬೇಕು. ಗೆರೆನೆಲ್ಲ ಪೆನ್ಸಿಲಲ್ಲೇ ಹಾಕಬೇಕು ಮಕ್ಕಳೇ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮತ್ತು ಟೋಟಲ್ ಅಂತ ಬರಿಬೇಕು. ಈಗ ಟೋಟಲ್ಲು ಎರಡೂ ಸೈಡು ಒಂದೇ ಅಮೌಂಟ್ ಬಂದರೆ ನೀವು ಮಾಡಿರೋ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ಕ್ರೆಡಿಟ್ ಸೈಡು 1,80,000 ಇದೆ. ನಾನೇನು ಮಾಡ್ತೀನಿ, ಆ 1,80,000ನ ಹಾಗೆ ಬರಿತೀನಿ. ಬರದೆ ಈ ಕಡೆ ಸೈಡು ನೋಡಿ, ಫಸ್ಟ್ ಅಮೌಂಟ್ ಎಷ್ಟಿದೆ? 80 ಇದೆ. 80 + 50 ಎಷ್ಟಾಗುತ್ತೆ? 1,30,000 ಆಗುತ್ತೆ. ಪ್ಲಸ್ 50 ಎಷ್ಟಾಗುತ್ತೆ? 180 ಆಗುತ್ತೆ. ಎರಡೂ ಕಡೆ ಟ್ಯಾಲಿ ಆಯಿತು, ಅಮೌಂಟು ಕರೆಕ್ಟಾಗಿ ಬಂತು ಅಂತ ಹೇಳಿದ್ರೆ ನೀವು ಮಾಡಿರೋ ಲೆಕ್ಕ ಸರಿ ಇದೆ ಅಂತ ಅರ್ಥ. ಎರಡು ಸೈಡು 1,80,000, 1,80,000. ಇದಿಷ್ಟು ಕೂಡ ಗ್ಯಾರಂಟಿ ಪ್ರಾಬ್ಲಮ್ನ ಮಾಡುವಂಥದ್ದು. ಸಿಂಪಲ್ ಅಂದರೆ ಸಿಂಪಲ್ಲು, ಇಲ್ಲಿ ಏನು ಚೇಂಜಸ್ ಆಗಲ್ಲ. ರೇಷಿಯೋ ಬರೆಯುವಾಗ ಮಾತ್ರ ಗಮನದಲ್ಲಿಟ್ಕೊಳ್ಳಿ. ಓಕೆ ಅಲ್ವಾ? ಸೊ ಇದಿಷ್ಟು 6 ಮಾರ್ಕ್ಸಿಗೆ ಕೇಳುವಂಥ ಲೆಕ್ಕ. ಒಂದೇ ಲೆಕ್ಕದಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ರೇಷಿಯೋ ಚೇಂಜ್ ಆಗಿದ್ದು ನಿಮಗೆ ಗೊತ್ತಾಯ್ತಲ್ಲ ಹೇಗಾಯಿತು ಅಂತ ಹೇಳ್ಕೊಂಡು. ಫಸ್ಟು 3:2 ರೇಷಿಯೋ ಇತ್ತು. ಇದು ಸಂಜು ಆಗಿತ್ತು, ಇದು ಮಂಜು ಆಗಿತ್ತು. ನೆಕ್ಸ್ಟು ಅಂಜು ಬಂದಾಗ 1/6. 1/6 ಅಂದರೆ 1 ಅಂತಲೇ ಅರ್ಥ. ಅಲ್ಲಿಗೆ ಇದು 3 ಸೇರಿಸಿ, 3, 2, 5, 1, 6. ಅಲ್ಲಿಗೆ ಎಲ್ಲರದು ಕೂಡ ಈಗ 3/6, 2/6, 1/6 ಅಂತಲೇ ಆಯಿತು ಅಲ್ವಾ? ಇದನ್ನೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಈ ಲೆಕ್ಕದಲ್ಲಿ ಈಕ್ವಲ್ ಆಗಿ ಶೇರ್ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಈಕ್ವಲ್ ಆಗಿ ಶೇರ್ ಮಾಡಿದೆ. ಬೈ ಚಾನ್ಸ್ ಈಕ್ವಲ್ ಆಗಿ ಶೇರ್ ಮಾಡೋ ಹಾಗಿಲ್ಲ, ಅಷ್ಟು ಅಮೌಂಟನ್ನು ಸಂಜುನೇ ಕೊಡಬೇಕು ಅಂತಿದ್ದರೆ ಮಂಜುದು 60,000ಕ್ಕೆ 60,000ನೇ ಬರೀತಿದ್ದೆ. ಬಟ್ ಸಂಜು ಅಲ್ಲಿ 90,000ದಲ್ಲಿ ಅಂಜು ಕೊಡಬೇಕಾಗಿರೋ 20,000ನ ಕಳೆದ್ರೆ ಎಷ್ಟು ಉಳಿತಿತ್ತು? 70,000 ಉಳಿತಿತ್ತು. ಆ ಥರ ಈಗ ಸಾಲ ಕೊಟ್ಟಾಗ ಸಾಲನ ಇಬ್ಬರು ಹಂಚಿಕೊಟ್ರೆ ಇಬ್ಬರದು ದುಡ್ಡು ಕಡಿಮೆ ಆಗುತ್ತೆ. ಒಬ್ಬರೇ ಸಾಲ ತೀರಿಸಿದ್ರೆ ಒಬ್ರದೇ ಕಡಿಮೆ ಆಗುತ್ತೆ. ಆ ರೀತಿ ಕಾನ್ಸೆಪ್ಟಲ್ಲಿ ಮಾಡಿರುವಂಥ ಲೆಕ್ಕ. ಸೊ ಇದಿಷ್ಟು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ 6 ಮಾರ್ಕ್ಸು ಗ್ಯಾರಂಟಿ. ಪ್ರಾಬ್ಲಮ್ಮು ಎಕ್ಸಾಮಿಗೆ ಬರೋದು ಕೂಡ ಗ್ಯಾರಂಟಿ. ಓಕೆ ಅಲ್ವಾ? ಸೊ ಈ ಒಂದು ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ದಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಕಲ್ತ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸೆಕೆಂಡ್ ಪ್ರಾಬ್ಲಮ್ ನಾನು ಹೇಳಿದ್ನಲ್ಲ, ಟೈಟಲ್ ತಮ್ನೇಲಲ್ಲಿ ನಾನು ಹಾಕಿರ್ತೀನಿ ನೀಟಾಗಿ, ಇದು ಯಾವ ಪ್ರಾಬ್ಲಮ್ಮು ಯಾವ ಪೇಪರು ಅಂತ ಹೇಳಿ. ನೆಕ್ಸ್ಟು ಲೆಕ್ಕನ್ನು ಸಾಲ್ವ್ ಮಾಡ್ತೀನಿ. ಸೊ ಯಾವ ಲೆಕ್ಕನ ನಾನು ಸಾಲ್ವ್ ಮಾಡ್ತಾ ಇದ್ದೀನೋ ಅದ್ರದ್ದು ಹೆಡ್ಡಿಂಗ್ನ ಪರ್ಫೆಕ್ಟಾಗಿ ನಾನು ಕೊಟ್ಟಿರ್ತೀನಿ. ನಿಮಗೆ ಸರ್ಚ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಓಕೆ ಅಲ್ವಾ ಮಕ್ಕಳೇ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? Thank you. All the best.